ಎಲ್ಲರಿಗೂ ನಮಸ್ಕಾರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಮತ್ತು ಅಷ್ಟೇ ಫಾಸ್ಟಾಗಿ ದೇವರಿಗೆ ಇಷ್ಟವಾಗುವಂಥ ನೈವೇದ್ಯನ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ರವೆ ಉಂಡೆನ ಅದು ಬಾಯಲ್ಲಿಟ್ಟರೆ ಕರಗುವಂಥ ರವೆ ಉಂಡೆ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಫುಲ್ಲು ವಾಚ್ ಮಾಡಿ ಮತ್ತು ಆದಷ್ಟು ಬೇಗ ನೀವು ತುಂಬಾ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗುವಂಥದ್ದು ಗೋಡಂಬಿ ದ್ರಾಕ್ಷಿ, ಅರ್ಧ kg ಚಿರೋಟಿ ರವೆ ಮತ್ತು ಸ್ವಲ್ಪ ಹಸಿ ಹಾಲನ್ನ ತೊಗೊಂಡ್ರೆ ಒಳ್ಳೆಯದು. ಇನ್ನು ಸಕ್ಕರೆ, ಇಲ್ಲಿ ನಾನು ಅರ್ಧ kgಗೆ 1/4 kg ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ 4-5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದರ ಸಿಪ್ಪೆನ ಬಿಡಿಸ್ಬಿಟ್ಟು ಸಕ್ಕರೆ ಜೊತೆನೇ ನಾವು ಪುಡಿ ಮಾಡ್ಕೊಬೇಕಾಗುತ್ತೆ. ಇನ್ನು ನಾನು ಇದಕ್ಕೆ ಕೊಬ್ಬರಿನೂ ಕೂಡ ತೊಗೊಂಡಿದ್ದೀನಿ. ಅದನ್ನು ತುರ್ಕೊಳ್ಳಿ, ಸಣ್ಣದಾಗಿ ತುರ್ಕೊಂಡ್ರೆ ಒಳ್ಳೆಯದು. ಇನ್ನು ನಾನಿಲ್ಲಿ ಸ್ವಲ್ಪ ಹಾಲನ್ನ ನಾನು ಬಿಸಿಗೆ ಇಟ್ಟಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸಕ್ಕರೆ ಪುಡಿ. ಈಗ ಒಂದು ಬಾಣಲೆಗೆ ನಾನು 2-3 ಚಮಚ ತುಪ್ಪನ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಡ್ರೈ ಫ್ರೂಟ್ಸ್ನ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬೋಣ. ಎರಡನ್ನೂ, ದ್ರಾಕ್ಷಿ ಮತ್ತು ಗೋಡಂಬಿ ನಾನು ಡ್ರೈ ಮಾಡಿ ಅದನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಕೆಲವರು ಹಾಗೆ ಕೂಡ ಹಾಕ್ತಾರೆ. ಏಕೆಂದರೆ ಇದು ತುಪ್ಪದಲ್ಲಿ ನಾವು ಹುರಿಯೋದ್ರಿಂದ ಅದರ ಟೇಸ್ಟು ಮತ್ತು ಘಮ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಈಗ ಫ್ರೈ ಆಗಿದ್ದನ್ನು ರವೆ ಉಂಡೆನ ನಾನು ಫ್ರೈ ಆಗಿರುವಂಥ ಗೋಡಂಬಿ ದ್ರಾಕ್ಷಿನ ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ತಕ್ಕೊಂಡಾದಮೇಲೆ ನಾವೇನು ಅರ್ಧ kg ರವೆ ಚಿರೋಟಿ ರವೆ ತೊಗೊಂಡಿರ್ತೀವಿ ರವೆ ಉಂಡೆಗೆ ಅಂತ, ಅದನ್ನು ನಾವು ಹಾಕ್ಕೊಬೇಕಾಗತ್ತೆ. ಬೇಗನೆ ಆಗುವಂಥ ರೆಸಿಪಿ ಕೂಡ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಈ ಸರಿ ವರಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಬೇಕು, ಟೈಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಈ ಕ್ವಿಕ್ ರೆಸಿಪಿನ ಬೇಗನೆ ಮಾಡ್ಕೊಬೋದು. ಈಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಸ್ವಲ್ಪ ಕೊಬ್ಬರಿನ ತುರ್ಕೊಂಡಿರೋದನ್ನ ಅದು ಕೂಡ ಸ್ವಲ್ಪ ರವೆ ಎಲ್ಲ ಫ್ರೈ ಆದಮೇಲೆ ಆ ರವೆ ಕೂಡ ಹಾಕ್ಕೊಂಡಿದ್ದೀನಿ. ರವೆನ ಒಂದು 10 ನಿಮಿಷ ನಾವು ಚೆನ್ನಾಗಿ ಹುರ್ಕೊಬೇಕು. ಅದರ ವಾಸನೆ ನಮಗೆ ಬರಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೊಬೇಕು. ಇನ್ನು ಕೊಬ್ಬರಿನ ಅದು ಸ್ವಲ್ಪ ಅದಕ್ಕೆ ರವೆಗೆ ಬಿಸಿ ಇರೋ ರವೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಹಸಿ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಇನ್ನು ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಮತ್ತು ನಾವು ಪುಡಿ ಮಾಡಿಟ್ಕೊಂಡಂಥ ಸಕ್ಕರೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸಕ್ಕರೆನ ನಾನಿಲ್ಲಿ ಅರ್ಧ kg ರವೆಗೆ 1/4 kg ನಾನು ಸಕ್ಕರೆ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಬೇಕಾದಂಗೆ ನೀವು ಹಾಕ್ಕೊಬೋದು. ಸೊ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡು ಬಿಸಿ ಹಾಲನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಇದ್ದರೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೊ ಈ ರೀತಿ ನೀವು ಒಂದೇ ಸರಿನೇ ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ಕಟ್ಟೋಕ್ಕೆ ಹೋಗಬೇಡಿ. ನಾನು ಅದಕ್ಕೋಸ್ಕರನೇ ಈ ರೀತಿ ನಿಮಗೆ ಸ್ವಲ್ಪ ತೋರಿಸಿದ್ದೀನಿ. ಈ ರೀತಿ ಫುಲ್ಲು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು ಕಟ್ಟೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಟ್ಟೋದ್ರಿಂದ ಅದು ನಮಗೆ ಹಾಲು ಜಾಸ್ತಿ ತೊಗೊಳಲ್ಲ, ಮೆತ್ತಗೂ ಬರೋದಿಲ್ಲ. ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಲು ಹಾಕ್ಕೊಂಡು, ಹಾಲೇನಾದ್ರು ಅದು ನಾವು ಉಂಡೆ ಕಟ್ಟುವಾಗ ಪುಡಿ ಆಯಿತು ಅಂದರೆ ಅದಕ್ಕೆ ಸ್ವಲ್ಪ ನಾವು ಹಾಲು ಹಾಕ್ಕೊಂಡು ಕಟ್ಬೋದು. ಅದಕ್ಕೋಸ್ಕರ ಫಸ್ಟೇ ಎಲ್ಲ ಹಾಕ್ಕೊಂಡು ಕಟ್ಟಕ್ಕೆ ಹೋಗಬೇಡಿ ಹಾಲು. ಸ್ವಲ್ಪನೇ ನಮಗೆ ಉಂಡೆ ಕಟ್ಟೋಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಲು ಹಾಕ್ಕೊಂಡು ಕಟ್ಟಿದರೆ ರವೆ ಉಂಡೆ ರೆಡಿಯಾಗುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.